ಸರ್ಕಾರಿ ಕಚೇರಿಯಲ್ಲಿ ಗುತ್ತಿಗೆದಾರ ನೌಕರರನ್ನು ಕೈಬಿಟ್ಟಿರುವ ಹಿನ್ನೆಲೆಯಲ್ಲಿ ಶಾಸಕ ಡಿ. ರವಿಶಂಕರ್ ಅವರ ವಿರುದ್ಧ ಮಾಜಿ ಶಾಸಕ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಶಾಸಕ ಡಿ. ರವಿಶಂಕರ್ಗೆ, ಅಧಿಕಾರಿಗಳಿಗೆ, ಭ್ರಷ್ಟಾಧಿಕಾರಿಗಳಿಗೆ, ಬಡ ನೌಕರರ ಕಿತ್ತಾಕಿ ಭ್ರಷ್ಟ ರಾಜಕಾರಣಿಗಳಿಗೆ, ಸ್ಥಳೀಯ ಶಾಸಕ ಡಿ. ರವಿಶಂಕರ್ಗೆ ಏನೇ ಬರಲಿ ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ. ಅವರು ಸುಮಾರು 15 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಕೆಲವರು ಒಂದು ದಿನದ ಊಟಕ್ಕೆ ಗತಿ ಇಲ್ಲ. ಈ ಕೆಲಸ ನಂಬ್ಕೊಂಡು ಎಷ್ಟೋ ಜನ ಮದುವೆ ಮಾಡಿಕೊಟ್ಬಿಟ್ಟಾರೆ. ಹೆಣ್ಮಕ್ಳು ಕೊಟ್ಟಿದ್ದಾರೆ, ಹುಡುಗ ಕೆಲಸ ಅಲ್ಲವನೇ ಅಂದ್ಬಿಟ್ಟು. ಈ ಕೆಲಸ ನಂಬ್ಕೊಂಡು ಮದುವೆಗಿರ್ತಕ್ಕಂಥವ್ರ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ದಾರೆ. ಫೀಸ್ ಕಟ್ಟೋದು ದುಡ್ಡಿಲ್ಲ. ಅವರು ಏನೋ ಒಂದು ವೇಳೆ ಕರ್ತವ್ಯದಲ್ಲಿ ಲೋಪ ಹಾಕೊಂಡ್ರೆ ಅವ್ರಿಗೆ ನೋಟಿಸ್ ಕೊಡೋದಾಗಲಿ, ಅವ್ರನ್ನ ಕರೆಸೋ ಮಾತನಾಡೋದಾಗಲಿ, ಅದು ಅವ್ರ ಕೆಲಸ ಸರಿಯಿಲ್ಲ ಅಂತಂದರೆ ಆ ಮೇಲಾಧಿಕಾರಿಯಿಂದ ವರದಿ ತಗೊಳ್ಳೋದಾಗಲಿ ಮಾಡಿ ಅವರ ಕೆಲಸಗಳು ಸಂಬಂಧ ಸರಿಯಾಗಿಲ್ಲ ಅಂತಂದಾಗ ತೆಗೆದಿದ್ರೆ ಸರಿಯಾಗಿರ್ತಿದೆ. ಅದು ಒಂದು ಎರಡು. ಇಲ್ಲಿ ಏನಾಗಿದೆ, ಜಾತಿ ರಾಜಕೀಯ ಮಾಡಿಕೊಂಡು ಸಾರಾ ಮಹೇಶನನ್ನು ಗೆದ್ರು ಅಂತಕ್ಕಂಥ ಒಂದು ವೈಮನಸ್ಸಿನಿಂದ ಅವರು ಗೆದ್ದಾದ್ಮೇಲೆ ಅವ್ರ ಕಾಲದಲ್ಲಿ ಯಾರನ್ನು ಕೊಟ್ಟಿದ್ದು ಕೆಲಸ ತೆಗಿತಕ್ಕಂಥದ್ದು ಇದು ಸರಿಯಿಲ್ಲ. ಅದರಿಂದಾಗಿ ನಾವು ಬರತಕ್ಕಂಥ 26ನೇ ತಾರೀಕು KDP ಮೀಟಿಂಗ್ ಇದೆ. 26ನೇ ತಾರೀಕಿಂದ KDP ಮೀಟಿಂಗ್ ಇದೆ. KDP ಮೀಟಿಂಗಲ್ಲಿ ಅವತ್ತು ನಾನು ಆ ಸಭೆಯಲ್ಲಿ ನಾನು ಧರಣಿ ಕೊಡ್ತೇನೆ. ನಾನು ಇವ್ರಿಗೆ ಸರಿಯಾಗಿ ನ್ಯಾಯ ದೊರಕಿಸ್ತಾ ಹೋದ್ರೆ ತಾವು ದಯಮಾಡಿ ನಿಮ್ಮ ಏನು ಜಿಲ್ಲಾಡಳಿತ ಇದೆ, ನಿಮ್ಮ ತಾಲೂಕು ಆಡಳಿತಕ್ಕೆ ಸೂಚನೆಗಳನ್ನ ಕೊಟ್ಟು ಹೀಗಾಗಿರ್ತಕ್ಕಂಥ ಅನ್ಯಾಯವನ್ನು ತಾವು ದಯವಿಟ್ಟು ಸರಿಪಡಿಸಬೇಕು. ಈಗ ಮಗಳು ಅಳುತ್ತಾ ಇತ್ತು. ಈಗ ಎಷ್ಟೋ ಜನ ಮಕ್ಕಳುಗಳನ್ನ ನೋಡ್ತಾ ಇದ್ದೆ, ಇಲ್ಲಿ ಅವ್ರ ಕಷ್ಟಗಳನ್ನ ಹೇಳಕ್ತಿದ್ದೆ. ಹೆಣ್ಮಕ್ಳ ಮೇಲುವೆ ನೀನು ರಾಜಕೀಯ ದ್ವೇಷ ಆಮೇಲೆ ನಾವು ಮನುಷ್ಯರು ಮನುಷ್ಯನಿಗೆ ಸಹಾಯ ಮಾಡಲ್ಲ ಅಂತಂದ್ರೆ ಇನ್ಯಾರು ಸಹಾಯ ಮಾಡ್ತಾರೆ? ನಾನು ರಾಜಕೀಯ ಈ ಸಿಲ್ಕ್ ಇಂಡಸ್ಟ್ರಿಯಲ್ಲಿ ಕಳಿಸಿದ್ದೂ ಪರ್ಮನೆಂಟ್ ಆಗಿದೆ. ಬಟ್ ಇಲ್ಲಿ ನಿಮಗೂ ಗೊತ್ತಿರೋ ಪ್ರಕಾರ ಈ ಸದ್ಯದ ಪರಿಸ್ಥಿತಿನಲ್ಲಿ ಔಟ್ಸೋರ್ಸಲ್ಲೇ ತಗೋತಾರೆ. ಈಗ ನೋಡಿ, ಇವತ್ತು 31 ಜನ ಪಟ್ಟಿ ಇದೆ. ಈ ಥರ 65 ಜನ ಇದ್ದಾರೆ. ಈಗ 7-8 ವರ್ಷ 10 ವರ್ಷ ಕೆಲಸ ಮಾಡಿರ್ತಾರೆ. ಅವ್ರ ಏಜೆನ್ಸಿ ಮುಖೇಣನೇ ನಮ್ಮೆಲ್ಲರಿಗೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಈಗ ಇವತ್ತು ಅಶ್ವಥ್ ನಾರಾಯಣ್ ಅಂತೇಳಿ ನೆನ್ನೆ DC ಅವ್ರ ಹತ್ರ ಕಳಿಸಿದ್ದೆ. ಇವನ್ನೆಲ್ಲನು ಸವಿತಾ ಸಮಾಜ. ಅಶ್ವಥ, ಅವನ ಮಗಳು ರಾಜೇಶ್ವರಿ ಅಂತ. ಇಲ್ಲಿ ಸೌಮ್ಯ ಈಗ ಮಾತಾಡಿದ್ರು, ನಿಮಗೆ ಸೌಮ್ಯ ಮಾತಾಡಿದ್ರು. ಇಂಥವರು 60 ಜನ ಇದ್ದಾರೆ. ಇಂಥವ್ರು ಅವ್ರೇನಾದ್ರು ತಪ್ಪು ಮಾಡಿದರೆ ಅವ್ರಿಗೊಂದು ನೋಟಿಸ್ ಕೊಟ್ಟು